ಅನುಮಾನಾಸ್ಪದವಾಗಿ ಗರ್ಭಿಣಿ ಮನೆಯಲ್ಲಿ ಆತ್ಮಹತ್ಯೆ. ವರದಕ್ಷಿಣೆಗಾಗಿ ಕಿರುಕುಳ ನೀಡಿ ಮಹಿಳೆಯ ಕೊಲೆ ಶಂಕೆ. ಗರ್ಭಿಣಿಯನ್ನ ಕೊಲೆ ಮಾಡಿದ್ದಾರೆಂದು ಕುಟುಂಬಸ್ಥರ ಆರೋಪ. ವೀಕ್ಷಕರೇ, ದೇಶದ ಬಹುದೊಡ್ಡ ಸಾಮಾಜಿಕ ಪಿಡುಗುಗಳಲ್ಲಿ ಈ ವರದಕ್ಷಿಣೆ ಕಿರುಕುಳವು ಕೂಡ ಒಂದು. ಅನಾದಿ ಕಾಲದಿಂದಲೂ ಇಂದಿನವರೆಗೂ ಈ ವರದಕ್ಷಿಣೆ ಕಿರುಕುಳ ಅನ್ನೋದು ಕಡಿಮೆಯಾಗಿಲ್ಲ. ಇಂದು 21ನೇ ಶತಮಾನದಲ್ಲಿದ್ದೇವೆ ಎಂದು ಹೇಳಿಕೊಳ್ಳುತ್ತೇವೆ, ಆದರೆ ಇಂದಿಗೂ ನಮ್ಮ ನಡುವೆ ಅನೇಕ ಮೌಢ್ಯ ಆಚರಣೆಗಳು ಜಾರಿಯಲ್ಲಿವೆ. ಅದರೊಂದಿಗೆ ಈ ಪಿಡುಗುಗಳು ಕೂಡ. ಅದರಲ್ಲಿ ಈ ವರದಕ್ಷಿಣೆಯೂ ಒಂದು. ಇಂದು ಅದೆಷ್ಟೋ ನವವಿವಾಹಿತೆ ಹೆಣ್ಣು ಮಕ್ಕಳು ಬಾಳಿನ ಮೊದಲ ದಿನಗಳಲ್ಲಿಯೇ ಮಸಣದ ಹಾದಿಯನ್ನ ಹಿಡಿಯುತ್ತಿದ್ದಾರೆ. ಸುಖ ಸಂಸಾರದ ಕನಸನ್ನ ಕಂಡಿದ್ದ ಹೆಣ್ಣು ಮಕ್ಕಳು ಅತ್ತೆ ಮಾವ ಗಂಡನ ಹಣದಾಸೆಗೆ ಬಲಿಯಾಗಿ ಹೋಗುತ್ತಿದ್ದಾರೆ. ಇಂತಹದ್ದೇ ಒಂದು ಘಟನೆ ಹಾವೇರಿಯಲ್ಲಿ ನಡೆದಿದ್ದು, ವರದಕ್ಷಿಣೆ ಕಿರುಕುಳಕ್ಕಾಗಿ ಗರ್ಭಿಣಿ ಸಾವನ್ನಪ್ಪಿದ್ದಾಳೆ ಎಂದು ಪೋಷಕರು ಗಂಭೀರ ಆರೋಪವನ್ನ ಮಾಡುತ್ತಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇಂತಹದೊಂದು ಗಂಭೀರ ಆರೋಪ ಕೇಳಿ ಬಂದಿರುವುದು ಬೇರೆಲ್ಲೂ ಅಲ್ಲ, ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ. ಇತ್ತೀಚೆಗೆ ಮದುವೆಯಾದ ಗೃಹಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ಬೆಳಕಿಗೆ ಬಂದಿದೆ. ಮೃತ ಮಹಿಳೆಯನ್ನ 35 ವರ್ಷದ ಸುನೀತಾ ದೊಡ್ಡಮನಿ ಎಂದು ಗುರುತಿಸಲಾಗಿದ್ದು, ಮದುವೆಯಾಗಿ ಕೇವಲ 9 ತಿಂಗಳಷ್ಟೇ ಆಗಿದ್ದು, ಇನ್ನು ಆತಂಕಕಾರಿಯಾದ ವಿಷಯವೆಂದರೆ ಸುನೀತಾ ಅವರು 2 ತಿಂಗಳ ಗರ್ಭಿಣಿಯಾಗಿದ್ದರು ಎಂದು ಕುಟುಂಬದವರು ತಿಳಿಸಿದ್ದಾರೆ. ಮೃತ ಸುನೀತಾ ಕುಟುಂಬದವರ ಆರೋಪದ ಪ್ರಕಾರ ಮದುವೆಯಾದ ದಿನದಿಂದಲೇ ಗಂಡನ ಮನೆಯವರು ವರದಕ್ಷಿಣೆ ತರುವಂತೆ ಪದೇ ಪದೇ ಮಾನಸಿಕ ಹಾಗೂ ದೈಹಿಕ ಕಿರುಕುಳವನ್ನ ನೀಡುತ್ತಿದ್ದರು ಎನ್ನಲಾಗಿದೆ. ವಿಶೇಷವಾಗಿ ಪತಿ ಗಿರೀಶ ದೊಡ್ಡಮನಿ ಅವರಿಂದ ನಿರಂತರ ಕಿರುಕುಳ ಎದುರಿಸುತ್ತಿದ್ದಳು ಎಂದು ಕುಟುಂಬದವರು ದೂರಿದ್ದಾರೆ. ಕಿರುಕುಳ ತಾಳಲಾರದೆ ಸುನೀತಾ ಸಂಕಷ್ಟದಲ್ಲಿದ್ದಳು. ಅವಳು ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಅವಳನ್ನ ಮನೆಯವರೇ ಕೊಲೆ ಮಾಡಿ ಆತ್ಮಹತ್ಯೆ ಎನ್ನುತ್ತಿದ್ದಾರೆ ಎಂದು ಸಂಬಂಧಿಕರು ಆರೋಪಿಸುತ್ತಿದ್ದಾರೆ. ಕೊಟ್ಟೆ ನೀವು ಫೋನ್ ಮಾತಾಡಲ್ಲ. ಮದುವೆಗೆ 8 ತಿಂಗಳದಾಗ ಎಂಟು ತಿಂಗಳ ನೀವೆಷ್ಟದ ಬಂದು ಹೋಗಿರಿ ಇಲ್ಲಿಗೆ? ಯಾವಾಗ ನೋವು ಹೇಳ್ಕೊಂಡ್ರಿ? ಹುಡುಗಿ ಬಿಡಂಗಲ್ಲ ಮಾತ್ರ ಏನ್ ಹೇಳ್ತ ಸರ್, ಹುಡುಗಿ ಬಿಡಂಗ ಹುಡುಗಿ ನಡಿವಳಕ ಮಾತಾಡ್ಸ್ಕೊಡ್ತಿದ್ದಿಲ್ಲ. ಒಂದ್ಸಲ ಹೇಳಿದ್ಲು ಸರ್, ಭಾಳ ಹಿಂಸೆ ಅಂತವ ಸಡವ ಅದನ್ನ ಆಡ್ಬರ್ತಾನವ ಬರ್ಬೇಡ ಅಂತ ಅಂದೆ. ಹಿಂಸೆ ನೆಂಬಿನಲ್ಲವ ನನಗೆ ಅಂದವ, ಉಣ್ಣಕ್ಕೆ ನೆಂಬಿಲ್ಲ ಅದಕ್ಕೆಲ್ಲ ಒಟ್ಟ ಎಷ್ಟು ಜನ ಮಕ್ಕಳು? 7 ಜನ ಹೆಣ್ಮಕ್ಳು ಇದ್ದಾರೆ. ಇನ್ನು ಸುನೀತಾ ಅವರ ಸಾವು ಸಹಜವಲ್ಲ, ಅವರನ್ನ ಕೊಲೆ ಮಾಡಿ ಬಳಿಕ ನೇಣು ಹಾಕಲಾಗಿದೆ ಎಂಬ ಗಂಭೀರ ಆರೋಪವನ್ನ ಮೃತರ ಕುಟುಂಬದವರು ಮಾಡಿದ್ದಾರೆ. ಗಂಡನ ಮನೆಯಲ್ಲಿ ಈ ಘಟನೆ ನಡೆದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ವರದಕ್ಷಿಣೆ ಕಿರುಕುಳವೇ ಈ ಸಾವಿಗೆ ಕಾರಣ ಎಂದು ತನಿಖೆಗೆ ಕುಟುಂಬದವರು ಪಟ್ಟು ಹಿಡಿದಿದ್ದಾರೆ. ಇದು ಮಾತ್ರವಲ್ಲ, ಆಕೆಯ ಕುತ್ತಿಗೆ ಭಾಗದಲ್ಲಿ ಅನುಮಾನ ಬರುವ ಗುರುತುಗಳು ಕಾಣಿಸಿಕೊಂಡಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಕ್ಕಾಗಿ ಆಗ್ರಹಿಸಿ ಮೃತಳ ಕುಟುಂಬದವರು ಶಿಗ್ಗಾವಿ ಪೊಲೀಸ್ ಠಾಣೆ ಎದುರು ಧರಣಿಯನ್ನ ಕುಳಿತರು. ಆರೋಪಿಗಳನ್ನೆಲ್ಲ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಪೊಲೀಸರನ್ನ ಒತ್ತಾಯಿಸಿದರು. ಧರಣಿಯ ವೇಳೆ ಶಿಗ್ಗಾವಿಯಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಈ ಘಟನೆ ಸಂಬಂಧ ಶಿಗ್ಗಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು, ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಇನ್ನು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಅದರ ವರದಿಯ ಆಧಾರದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ವರದಕ್ಷಿಣೆ ಕಿರುಕುಳ ಆರೋಪ, ಗರ್ಭಿಣಿ ಮಹಿಳೆಯ ಸಾವು ಮತ್ತು ಕುಟುಂಬದವರ ಗಂಭೀರ ಆರೋಪಗಳು ಪ್ರಕರಣಕ್ಕೆ ಮತ್ತಷ್ಟು ಪುಷ್ಟಿ ನೀಡುತ್ತಿವೆ. ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಹಾವೇರಿ.